ಒಳ್ಳೆ ಕೋಲ್ಡ್ ಉಂಟು ಮಾತ್ರ ನೀರು. ಇಲ್ಲಿ ಲೋಕಲ್ಸ್ ಎಲ್ಲ ದಿವಸಕ್ಕೆ ಒಂದು 10-15 ಕಿಲೋಮೀಟರ್ ಗ್ಯಾರಂಟಿ ನಡಿಬೋದು. ಯಾಕಂದ್ರೆ ಇಲ್ಲಿಂದ ಜಪಾನ್ ಟೋಕಿಯೋಗೆ 7-8 ಕಿಲೋಮೀಟರ್ ಇರ್ಬೋದು. ಸ್ಪ್ಲೆಂಡರ್ ನೋಡಿ, ಲಾರ್ಡ್ ಸ್ಪ್ಲೆಂಡರ್. ಅದಕ್ಕೆಲ್ಲ ಈ ರೋಡ್ ಕ್ಯಾರೆ ಇಲ್ಲ. ಇಲ್ಲಿ ಸುಮಾರು ರೋಡ್ ಉಂಟಲ್ಲ, ಹಾಗೆ ಒಂದೊಂದು ನೋಡಿಕೊಂಡು ಹೋಗುದು ಹಾಗೆ. ಹಾಂ, ಮನೆಗೆ ಹೋಗುದಲ್ಲ. ಅದೇ ಅದು ಯಾವ ಟೈಪ್ ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ರೆ ಮನೆಯವರಿಗೆ ಗೊತ್ತಾಗಬಾರ್ದು ನಾವು ಬಂದಿದ್ದೆವು ಅಂತ. ಮನೆ ನಾಯಿ ಇದ್ರೆ ಉಂಟಲ್ಲ, ಅದಕ್ಕೂ ಗೊತ್ತಾಗಬಾರ್ದು. ಇಲ್ಲಾರು ಒಂದು ಬೊಗಳ್ತದೆ ಮಾರಿ, ಸಾಯಂಕಾಲದವರೆಗೆ ಬೊಗಳಿಕೊಂಡಿರ್ತವೆ ಮತ್ತೆ ನಾಯಿಗಳು. ಕ್ರೇಜ್. ಮಾನ್ಸೂನಲ್ಲಿ ಸೈಕಿರ್ಬೋದು ಇಲ್ಲಿ. ಇನ್ನೊಂದು ಟ್ರೈಲ್ ಅಲ್ಲ, ಇನ್ನೊಂದು ರೋಡ್ ಇದು. ಬೇಸಿಕ್ಲಿ ಇದು ಸಹ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನಮ್ಮ ಜಪಾನ್ನ ಪಯಣ ಎಂಡ್ ಮಾಡುವ. ನನಗೂ ಸ್ವಲ್ಪ ಎದುರು ಹೋಗೋ ಕಾಣ್ತದೆ ಇದು. ಮತ್ತೆ ಎದುರೋದ ನಂತರ ಮತ್ತೆ ಎಂಥ ಕತೆ ಅಂತ ಗೊತ್ತಿಲ್ಲ. ಓಹೋ, ದಿಸ್ ಈಸ್ ಗುಡ್. ವ್ಯೂ ಚಂದ ಉಂಟು. ನೋಡಿ, ಲೋಕಲ್ಸಿಗೆ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಬೇರೆ ಎಂತ ಇರಲಿಕ್ಕಿಲ್ಲ. ಇಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಡೌಟ್. ಸೊ ಇದರ್ ಹೌ ಟು ಓನ್ ಎ ವೆಹಿಕಲ್ ಆರ್ ಹೌ ಟು ವಾಕ್ ಅಂತ ಅವರೆಲ್ಲ. ಇಲ್ಲಿ ಲೋಕಲ್ಸ್ ಎಲ್ಲ ದಿವಸಕ್ಕೆ ಒಂದು 10-15 ಕಿಲೋಮೀಟರ್ ಗ್ಯಾರಂಟಿ ನಡಿಬೋದು. ಯಾಕಂದ್ರೆ ಇಲ್ಲಿಂದ ಜಪಾನ್ ಟೋಕಿಯೋಗೆ 7-8 ಕಿಲೋಮೀಟರ್ ಇರ್ಬೋದು. ವಾಟರ್ ಫಾಲ್ಸು ಇಲ್ಲೆಲ್ಲ ಪೀಕ್ ರೈನಿ ಸೀಸನಲ್ಲಿ ಬರಬೇಕಲ್ಲ ವಾಟರ್ ಫಾಲ್ಸ್ ನೋಡಲಿಕ್ಕೆ. ಸೋಲಾರ್ ಲೈಟೆಲ್ಲ ಉಂಟು ಮೇರೆ. ಮನೆಗೆ ಮೋಸ್ಟ್ಲಿ. ಮನೆ ಅಲ್ಲ, ಓಲಾರ ನೋಡಿಯರು. ಆಯ್ತು ಇಷ್ಟೇ. ಅದು ತೋಟಕ ಅಂತ. ಮೇಲೆಂದು ಗುಡ್ಡ ಹೋಗ್ತದೆ. ಓಹೋ ಎಂಚ ಹಾಂ
ಹೋಗ್ತದೆ ಮಾರೆ ಇದು ರೋಡು. ವಾ ಮಿನಿ ವಾಟರ್ ಕ್ರಾಸಿಂಗ್. ಮನೆಯವರಿಗೆ ಮಾತ್ರ ಕ್ರೇಜಿ ಆಫ್ ರೋಡ್ ಅಲ್ಲ. ಓಹೋ, ಇದು ಗುಡ್ಡ ಹತ್ತಿದಾಗ ಉಂಟು ಮಾರೆ. ಐ ಮೀನ್ ಗುಡ್ಡ ಹತ್ತದ ನಾವು. ಓಹೋ, ಕಾಂಕ್ರೀಟಾ? ಸ್ಪ್ಲೆಂಡರ್ ನೋಡಿ, ಲಾರ್ಡ್ ಸ್ಪ್ಲೆಂಡರ್. ಅದಕ್ಕೆಲ್ಲ ಈ ರೋಡ್ ಕ್ಯಾರೆ ಇಲ್ಲ. ಕ್ರೇಜಿ ಮಾರೆ ಈ ಲೊಕೇಶನ್. ಅಲ್ಲಿ ಯಾವುದೋ ರೋಡ್ ಬಂದು ಜಾಯ್ನ್ ಆಯ್ತಲ್ಲ, ಆಚೆಂದ ಮೇಲಿಂದ ಬಂದದೊಂದು. ಇಲ್ಲ, ಇದು ಮನೆಗೆ ಹೋಗ್ತದೆ. ಇದು ಕೆಳಗಿದು ಗೊತ್ತಿಲ್ಲ, ರೋಡ್ ಮ್ಯಾಪಲ್ಲಿ ಇಲ್ಲ ಇದು. ಇಲ್ಲಿ ಸುಮಾರು ರೋಡ್ ಉಂಟಲ್ಲ, ಹಾಗೆ ಒಂದೊಂದ ನೋಡಿಕೊಂಡು ಹೋಗುದು ಹಾಗೆ. ಮನೆಗೆ ಹೋಗುದಲ್ಲ, ಅದೇ ಅದೇ. ಹಾಂ 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 ಹಾಂ. Broken patches of road. ದೊಡ್ಡ ಫಾರ್ಮಿಗೆ ಬಂತು. ಎಷ್ಟು ಹತ್ತಿದ್ದೇವಲ್ಲ ನಾವು, ಸುಮಾರು ಹತ್ತಿದ್ದೇವೆ ಈಗ.
ಓಹೋ ಹೋ ಹೋ. ಓ ಸೂಪರ್ ಉಂಟು ಮಾರೆ ಇದು. ಮೇಲೆ ಇನ್ನೊಂದು ಹೋಗ್ತದೆ. ಏ ಕ್ರೇಜಿ. ಮಾನ್ಸೂನಲ್ಲಿ ಸೈಕ್ ಇರ್ಬೋದು ಇಲ್ಲಿ. ಹಾ ಫುಲ್ ವಾಟರ್ ಕ್ರಾಸಿಂಗ್ ಮಾರೆ. ನಿಲ್ಲಿಸ ಮೇಲೆ. ಈಗೊಂದು ಕ್ರೇಜಿ ಲೊಕೇಶನ್ ಇಲ್ಲಿದ್ದೇವೆ. ಒಂದು ವಾಟರ್ ಫಾಲ್ಸ್ ನೋಡಿ, ಸಣ್ಣ ವಾಟರ್ ಫಾಲ್ಸ್. ಸಂಗತಿ ಎಂತ ಅಂತ ಹೇಳಿದರೆ, ಈಗ ಮಾರ್ಚ್ ಏಪ್ರಿಲ್ ಆದರೂ ಸಹ ನೀರುಂಟು ನೋಡಿ. ವಿಚ್ ಮೀನ್ಸ್ ಮಳೆಗಾಲದಲ್ಲಿ ಹೆವಿ ನೀರು ಇರ್ಬೋದು ಇಲ್ಲಿ ಫುಲ್. ಆ್ಯಂಡ್ ಆಲ್ಸೋ ಅನದರ್ ಪಾಯಿಂಟ್ ಇಸ್ ಲೈಕ್, ಇಲ್ಲಿ ಒಂದು ವಾಟರ್ ಕ್ರಾಸಿಂಗ್ ಟೈಪ್, ಇಲ್ಲಿ ಕಣ್ಣಿ ವ್ಯವಸ್ಥೆ ಇಲ್ಲ. ಸೊ ಒಳ್ಳೆ ರೈನಿ ಸೀಸನಲ್ಲಿ ಇಲ್ಲಿ ಬರಬೇಕು, ಸೂಪರ್ ಇರ್ಬೋದು ಮಾತ್ರ. ಈಗ ಹೋಗ್ತದೆ ಈಚೆ, ಕಂಟಿನ್ಯೂ ಆಗ್ತದೆ ನೀರು. ರೈಟ್ ಇನ್ ದ ಮಿಡಲ್ ಆಫ್ ದ ಫಾರೆಸ್ಟ್. ಕೆಳಗಿಂದ ಬಂದದು, ಬಟ್ ಮೇಲೆ ಇನ್ನೊಂದು ಟ್ರೈಲ್ ಉಂಟು. ಆ್ಯಂಡ್ ಇದು ಹೀಗೆ ಕಂಟಿನ್ಯೂ ಆಗ್ತದೆ ಎದುರು. ಸೊ ಸ್ವಲ್ಪ ಇಲ್ಲಿ ಮೇಲೆ ಹತ್ತಿದೆವು, ಬಟ್ ಇಲ್ಲಿಂದ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನೋಡಿ. ಇಲ್ಲಿ ಇನ್ನೂ ಮೇಲೆ ಹೋಗ್ತದೆ, ಫಾಲ್ಸ್ ಏನಿರಬೇಕು. ಜಾರ್ತದೆ, ಇದು ಹೆವಿ ಜಾರ್ತದೆ ನೋಡಿ. ಹೌದು. ಓಕೆ, ನಾನು ಇಲ್ಲಿಂದ ತೋರಿಸ್ತೇನೆ. ಇಲ್ಲಿಂದ ನೋಡಿ ಫುಲ್ ಗುಡ್ಡೆಯಿಂದ ಹರಿದುಕೊಂಡು ಬರೋ ನೀರು ಇಲ್ಲದಿ. ಸೊ ಇಲ್ಲೊಂದು ವಾಟರ್ ಫಾಲ್ಸ್ ಟೈಪ್ ಎಲ್ಲ ಉಂಟು. ಒಳ್ಳೆ ನೀರು ಬರ್ಬೋದು ಇಲ್ಲಿ, ಮಳೆಗಾಲ ಎಲ್ಲ ಉಂಟಲ್ಲ, ಕ್ರೇಜಿ ನೀರು ಬರ್ಬೋದು. ನಮಗೆ ಐಡಿಯಾವೇ ಇರಲಿಲ್ಲ ಈ ಥರ ಒಂದು ಇಲ್ಲಿ ಫಾಲ್ಸ್ ಇರ್ತದೆ ಅಂತ. ನಮಗೆ ಆ್ಯಕ್ಚುಲಿ ಅವರು ಉಲ್ಟಾಯ್ತು. ನಮಗೆ ಮನೆಯವರು ಹೇಳಿದಾಗ ಅಂತ ಹೇಳಿದ್ರೆ, ಇದೆಂತ ಎಲ್ಲಿ ಹೋಗೋದಿಲ್ಲ, ಮನೆಗೆ ಹೋಗಿ ಎಂಡ್ ಆಗ್ತದೆ ಅಂತ. ನಾವು ಮತ್ತೆ ಏನೋ ಒಂದು ಮನಸ್ಸು ಮಾಡಿ ನೋಡಿ ಬರುವ ಅಂತೇಳಿ ಈಚೆ ಬಂದದ್ದು. ನೋಡಿ ಬಂದದೆಷ್ಟು ಬರ್ತದೆ ನೋಡಿ ಈ ನೀರಿನ ಸೌಂಡ್. ಸ್ಪೆಷಾಲಿಟಿ ನೋಡಿ, ನೀರು ಹೀಗೆ ಇಳಿದುಕೊಂಡು ಬರ್ತವಲ್ಲ, ಇಳಿದುಕೊಂಡು ಬಂದು ಬೀಳುದು ಇಲ್ಲಿಗೆ ನೋಡಿ. ಇಲ್ಲಿಂದ ನೀರು ಇದರಲ್ಲಿ ಬಂದು ಈಗ ಬಂದು ಇಳಿಯುವುದು ನೋಡಿ. ಲೈಕ್ ಈಗ ಬಂದು ಯೂಟರ್ನ್ ಆಗಿ ಆ ಟ್ಯಾಂಜೆಂಟ್ ಇದರಲ್ಲಿ ಹೀಗೆ ಬೀಳ್ತಾ ಉಂಟು ನೀರು. ಅದನ್ನು ನೋಡಲಿಕ್ಕೆ ವಿಶೇಷತೆ ನೋಡಿ. ಹೀಗೆ ಬಂದು ಇಲ್ಲಿಂದ ಬೀಳ್ತಾ ಉಂಟು ನೀರು. ಆ್ಯಂಡ್ ಆಲ್ಸೋ ಇದರಲ್ಲಿ ಏನೋ ಮೊಟ್ಟೆಗಳೇನೋ ಉಂಟು ನೋಡಿ ಇಲ್ಲಿ. ಕರೆಕ್ಟ್ ನೋಡಿ ಏನೋ ಉಂಟು ಇಲ್ಲಿ ನೀರಲ್ಲಿ. ಯಾವುದ್ಯಾವುದೋ ಮೊಟ್ಟೆ, ಅದು ಮೀನಿದ ಕಪ್ಪೆದ ಯಾವುದ್ರದು. ಮತ್ತು ಇದರಲ್ಲಿ ಉಂಟಲ್ಲ ಸೆಕೆಗೆ ಉಂಟಲ್ಲ, ಇದರಲ್ಲೊಂದು ಮುಖದೊಳಿ ಒಂದಾಗ್ತದೆ. ಮಾಡುವ ಒಳ್ಳೆ ಕೋಲ್ಡ್ ಉಂಟು ಮಾತ್ರ ನೀರು. ಸೆಕೆಗೆ ಉಂಟಲ್ಲ ಸೂಪರ್ ಆಗ್ತದೆ. ಸೊ ಇನ್ನು ಟ್ರೈಲ್ ಕಂಟಿನ್ಯೂ ಮಾಡುವ ಎದುರು. ಸೊ ವಿ ಆರ್ ಕಂಟಿನ್ಯೂಯಿಂಗ್ ನೋಡೋಲ್ಲ. ಸೊ ಟ್ರೈಲು ಎಷ್ಟು ಹೋಗ್ತೇವೆ ನೋಡು ಎದುರು. ಬಟ್ ಇದೊಂದು ಒಳ್ಳೆ ಪ್ಲೇಸು, ಖುಷಿ ಆಯಿತು. ಮಾನ್ಸೂನಲ್ಲಿ ವಾಪಸ್ ಬರ್ಬೇಕು ಇಲ್ಲಿಗೆ, ಖಂಡಿತ ಬರಲೇಬೇಕು. ಹಾಂ, ವಾಟರ್ ಕ್ರಾಸಿಂಗ್ ಮಾಡ್ಲಿಕ್ಕೆ ಅರು ಬರ್ಬೇಕು ಇಲ್ಲಿ. ಹೌದೌದು ಹೌದು, ಜೋರು ಮಳೆ ಬರ್ಲಿಕ್ಕೆ ಆಗ್ತಾ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಮರ ಎಲ್ಲಾರು ಬಿದ್ದರೆ, ಹಾಂ ದೊಡ್ಡ ಕಲ್ಲಿತ್ತಲ್ಲಿ. ಖುಷಿ ಆಗ್ತದೆ ನಮ್ಮ ಊರಲ್ಲೇ ಒಂದು ಇಂಥ ಇದು ಪ್ಲೇಸಸ್ ಎಲ್ಲ ಉಂಟು ಅಂತ ಹೇಳುವಾಗ. ನೋಡಿ ಎಲ್ಲಿಗೂ ಹೋಗ್ಬೇಕು ಅಂತಿಲ್ಲ ನಾವು.
ಇಂಥದ್ದು ಎಷ್ಟು ಪ್ಲೇಸ್ ಉಂಟೇನೋ ದೇವರಿಗೆ ಗೊತ್ತು. ನಮಗೀಗ ಎಕ್ಸ್ಪ್ಲೋರ್ ಮಾಡೋಕೆ ಒಂದೊಂದು ಸಿಗ್ತದೆ. ಇಂಥದ್ದು 1000 ಪ್ಲೇಸ್ ಇರ್ಬೋದು ಇದೇ ಟೈಪ್ ಇದು. ಇನ್ನು ಓಕೆ, ಎಂಡ್ ಇಲ್ಲಿಗೆ. 2 ಡೆಡ್ ಎಂಡ್. ಮನೆ ಬಟ್ ಕಂಪ್ಲೀಟ್ಲಿ ವರ್ತ್ ಇದು. ಈಗ ಇನ್ನೊಂದು ಟ್ರೈಲ್ ಅಟೆಂಪ್ಟ್ ಮಾಡುವ. ಈ ಒಂದು ವಾಟರ್ ಫಾಲ್ ನೋಡುವಾಗ ನಮ್ಮ ಸಂಸದ ಉಡುಪಿಲ್ಲ ಎಳ್ನೀರು ಫಾಲ್ಸ್ ನೋಡಿದಾಗೆ ಆಗ್ತದೆ. ಸೇಮ್ ಅದೇ ವೈಬ್ಸ್ ಉಂಟು. ಒಂದು 2 ತಿಂಗಳ ಹಿಂದೆ ಬರ್ತಿರುಂಟಲ್ಲ, ಇನ್ನೂ ಚೂರು ಜಾಸ್ತಿ ನೀರು ಇರ್ತಿತ್ತು ಇಲ್ಲಿ. ಇದು ಮನೆಗೆ ಹೋಗುವಾಗ ಉಂಟು. ಮನೆ ಅದು ಯಾವ ಟೈಪ್ ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ರೆ ಮನೆಯವರಿಗೆ ಗೊತ್ತಾಗಬಾರ್ದು ನಾವು ಬಂದಿದ್ದೆವು ಅಂತ. ಎಲ್ಲರೇ ಮನೆಯವರಿಗಲ್ಲ, ಅಟ್ಲೀಸ್ಟ್ ಆ ಮನೆ ನಾಯಿ ಇದ್ರೆ ಉಂಟಲ್ಲ ಅದಕ್ಕೂ ಸಹ ಗೊತ್ತಾಗಬಾರ್ದು. ಎಲ್ಲರೊಂದು ಬೊಗಳ್ತದೆ ಮಾರಿ, ಸಾಯಂಕಾಲದವರೆಗೆ ಬೊಗಳಿಕೊಂಡಿರ್ತವೆ ಮತ್ತೆ ನಾಯಿಗಳು. ಸೊ ಡನ್ ವಿತ್ ದಿಸ್ ಟ್ರೈಲ್. ನೋಡ, ಈಗ ರಿಟರ್ನ್ ಹೋಗುವಾಗ ಏನಾರು ಒಂದು ಸಿಗ್ತದೆ ನೋಡುವ. ಹೊಸತ್ತಂತ ಹುಡ್ಕೊಂಡು ಹೋಗೋದಿಲ್ಲ ನಾವು, ಬಟ್ ದಾರಿಯಲ್ಲಿ ಏನಾದ್ರು ಸಿಕ್ಕಿದರೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗುವ. ನೋಡಿ, ಹೀಗೆ ನೀವು ಎಕ್ಸ್ಪ್ಲೋರ್ ಮಾಡಿಕೊಂಡಿದ್ರೆ ಉಂಟಲ್ಲ, 1 ದಿವಸ 2 ದಿವಸ 3 ದಿವಸ ದಿನಗಟ್ಟಲೆ ಬೇಕಾದಿತ್ತು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಬಟ್ ನಮ್ಮ ಕೈಯಲ್ಲಿ ಈಗ ಎಷ್ಟಾಗ್ತದೆ, ನಮ್ಮ ಹತ್ರ ಎಷ್ಟು ಟೈಮ್ ಉಂಟು, ಅದರ ಬೇಸಿಸಲ್ಲಿ ನಾವೊಂದು ಸಿಲೆಕ್ಟೆಡ್ 2-3 ಟ್ರೈಲ್ ಹೋಗ್ತೇವೆ. ಟೈಮ್ ಟು ಎಕ್ಸಿಟ್ ಜಪಾನ್. ಈಗ ಬ್ಯಾಕ್ ಟು ಇಂಡಿಯಾ ಬಾರ್ಡ್ರ್ ಇಲ್ಲೇ ಬರ್ತವೆ ನೋಡಿ, ಚೂರು ಎದುರೋದ್ರೆ ನೋಡಿ. ಇವರೆಲ್ಲ ಇಮಿಗ್ರೇಷನ್ ಚೆಕ್ ಪೋಸ್ಟ್ ಆಫೀಸರ್ಸ್, ಇವರೆಲ್ಲ ಎದುರೆಲ್ಲ ಇದ್ದಾರೆ ನೋಡಿ. ಕಸ್ಟಮ್ ಸ್ಟಾಂಪ್ ಆಯಿತು, ಇನ್ನು ವೀಸಾ ತೋರಿಸಿದ್ರಾಯ್ತು, ಈಗ ಪಾಸ್ಪೋರ್ಟ್ ತೋರಿಸಿದ್ರಾಯ್ತು. ಈಗ ಕೆಲವೇ ನಿಮಿಷದಲ್ಲಿ, ಕೆಲವೇ ಮೀಟರ್ಗಳಲ್ಲಿ ಈಗ ಇಂಡಿಯಾ ಬರ್ತದೆ. ಎಸ್, ವಿ ಹ್ಯಾವ್ ರೀಚ್ಡ್, ವಿ ಆರ್ ಇನ್ ಇಂಡಿಯಾ ನಾವು. ಹೇಗಿತ್ತು ಜಪಾನ್ ಟ್ರಿಪ್ಪು? ಗಮ್ಮತ್ತಾಯ್ತಲ್ಲ? ನಮಗೆ ಗಮ್ಮತ್ತಾಯಿತು. ಒಳ್ಳೆ ಆಫ್ ರೋಡ್ ಸಿಕ್ಕಿತ್ತು. ಇನ್ನೂ ಎಂತಲ್ಲ, ಡೈರೆಕ್ಟ್ ಮನೆಗೆ. ಏನಾದ್ರು ಸ್ಪೆಷಲ್ ಇದ್ದರೆ ತೋರಿಸ್ತಾನೆ. ಇಲ್ಲ ಅಂತ ಹೇಳಿದರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.